ತುಂಬಾ ಥ್ಯಾಂಕ್ಸ್ ಅಭಿ, ತುಂಬಾ ಥ್ಯಾಂಕ್ಸ್ ದಿವ್ಯಾ. ಯಾಕೆ? ನಿಮ್ ಮನೇನ ನಿಮ್ ಅಮ್ಮನ್ನ ನಮ್ ನಿತ್ಯಗೆ ತೋರಿಸಿದ್ದಕ್ಕೆ. ನೀವು ಕೂಡ ನಮಗೆ ಹೆಲ್ಪ್ ಮಾಡಬೇಕು. ಏನ್ ಮಾಡ್ಬೇಕು? ಓ, ಚಾಕ್ಲೇಟ್ ಐಸ್ ಕ್ರೀಮ್ ಬೇಕಾ? ಕೊಡಿಸ್ತೀವಿ ಬಿಡು. ಈ ಊರಲ್ಲಿ ನಿಮ್ ಮನೆ ಕರ್ಕೊಂಡು ಹೋಗ್ಬೇಕು. ಯಾಕೆ? ನಮ್ಮ ಮನೆ ನೀವು ನೋಡಿದ್ರಿ ಅಲ್ವಾ, ನಿಮ್ ಮನೆ ನಾವು ನೋಡ್ಬೇಕು. ಓಹೋ, ಅಯ್ಯೋ. ಬನ್ನಿ, ಜೈ ಬಂದಿಲ್ಲ ಅಂತ ನಮ್ ಮುದುಕಿ ಅಳ್ತಿದ್ದಾಳೆ. ನೀವ್ ಬಂದು ಸಮಾಧಾನ ಮಾಡಿ. ನಿಮ್ಮನ್ನ ನೋಡಾದ್ರೂ ಅವಳನ್ನ ನಿಲ್ಲಿಸ್ತಾಳೇನೋ. ಅಬ್ಬಾ, ಕೇಳೋದಕ್ಕೆ ಇರಿಟೇಟಿಂಗ್ ಆಗಿದೆ. ಇವಾಗ ಹೇಳು, ಹೋದ ಕೆಲಸ ಏನಾಯ್ತು? ಆ ಕಾರ್ ಬಗ್ಗೆ RTO ಆಫೀಸಲ್ಲಿ ಎನ್ಕ್ವೈರಿ ಮಾಡಿದೆ ಸರ್. ಅದು ಜೈ ಅವ್ರ ಕಾರಲ್ಲ, ಅದು ಬಾಡಿಗೆ ಕಾರು. ಅಲ್ಲಿಗೂ ಹೋಗಿ ವಿಚಾರಿಸ್ದೆ ಸರ್. ಆದ್ರೆ ಅವರು ಅದನ್ನ ರೆಂಟ್ಗೆ ತಗೊಂಡಿದಾರಂತೆ. 1 ಮಂತ್ ಬಾಡಿಗೆನ ಒಂದೇ ಸಲ ಕೊಟ್ಟಿದಾರಂತೆ. ಆ ಕಾರ್ನ ಜೈನೇ ರೆಂಟಿಗೆ ತಗೊಂಡಿದ್ದಾನೆ ಅಂತ ಕನ್ಫರ್ಮ್ ಮಾಡಿದ್ರ? ಹೌದು ಸರ್, ಜೈ ಅವ್ರ ಫೋಟೋನ ತೋರಿಸ್ಬಿಟ್ಟೆ ಕೇಳಿದೆ. ಅವರೇ ಸ್ವತಃ ಬಂದು ಕಾರ್ನ ರೆಂಟ್ಗೆ ತಗೊಂಡಿದಾರಂತೆ. ಜೈ ಹತ್ರ ಅಷ್ಟೊಂದು ಕಾರ್ ಇರ್ಬೇಕಾದ್ರೆ ಬಾಡಿಗೆ ಕಾರ್ ತಗೋಬೇಕಾಗಿರೋ ಅಗತ್ಯ ಏನ್ ಬಂತು? ಅದು ಕೂಡ 1 ಮಂತ್ಗೆ. ಸರ್, ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ಈ ಕೇಸ್ ಜೈ ಅವರು ಮಿಸ್ ಆಗಿದ್ದಾರೆ ಅಂತ ಸ್ಟಾರ್ಟ್ ಆಯ್ತು. ಯಾಕೆ ಸರ್ ಇಷ್ಟೊಂದು ತಿರುವು ಪಡ್ಕೋತಾ ಇದೆ? ಜೈ ಅವರು ಕಿಡ್ನಾಪೂ ಆಗಿಲ್ಲ, ಮರ್ಡರ್ ಕೂಡ ಆಗಿಲ್ಲ ಅಂತ ಹೇಳಿ ನಾವು ಕೇಸ್ನ ಕ್ಲೋಸ್ ಮಾಡ್ಬೋದಲ್ವಾ ಸರ್? ಏನಯ್ಯ ಸ್ವಾಮಿ, ನೀನ್ ಹೇಗ್ ಪೊಲೀಸ್ ಆದ್ಯಯ್ಯ? ಜೈ ಎಲ್ಲಿ ಅಂತ ಜಡ್ಜ್ ಅವ್ರು ಕೇಳಿದ್ರೆ ಏನನ್ಸರ್ ಹೇಳ್ತೀಯ ಹೇಳು? ಜೈ ಸೇಫ್ ಅಂತ ನಾವು ಜೈನ ತೋರಿಸಿದ್ರೆ ಅಲ್ವಾ ಕೇಸ್ ಕ್ಲೋಸ್ ಮಾಡೋದು. ಸಾರಿ ಸರ್. ಅಷ್ಟಕ್ಕೂ ಜೈ ಅವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಸರ್? ನಮಗೂ ಸಿಗ್ದೇನೆ ಫ್ಯಾಮಿಲಿನೂ ಭೇಟಿ ಮಾಡಿದೆ, ಯಾಕೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ? ಯಾಕೆ ಅಂತ ಫ್ಲಾಶ್ ಬ್ಯಾಕ್ ಹೇಳಿದ್ರೆ ನೀನ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತೀಯಾ? ಒಬ್ರು ಮಿಸ್ ಆಗಿದ್ದಾರೆ ಅಂತಂದ್ರೆ ಆ ಏರಿಯಾ ಸಂಬಂಧಿಸಿರೋ SI ಹತ್ರನೋ CI ಹತ್ರನೋ ಎಂಕ್ವೈರಿ ಮಾಡಿಸ್ತಾರೆ. ಹಾಗಿದ್ದಾಗ ನನ್ನಂತ IPS ಆಫೀಸರ್ ಹತ್ರ ಎಂಕ್ವೈರಿ ಮಾಡಿಸಿದ್ದಾರೆ ಅಂದ್ರೆ ಕೇಸ್ ಮೋಟಿವ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಜೈ ಕ್ಯಾರೆಕ್ಟರ್ ಪ್ರಕಾರ ಹೇಳಬೇಕು ಅಂದ್ರೆ ಯಾವುದೇ ಪ್ರಾಬ್ಲಮ್ ಆದ್ರೂ ಡೈರೆಕ್ಟ್ ಆಗಿ ಫೇಸ್ ಮಾಡೋ ಅಂತವನು. ಹಾಗಿದ್ದಾಗ ಕಾನೂನಿಗೆ ಫ್ಯಾಮಿಲಿಗೆ ಸಿಗದಿರೋ ಹಾಗೆ ತಿರ್ಗಾಡ್ತಾ ಇದ್ದಾನೆ ಅಂದ್ರೆ ಅವನು ಯಾವುದೋ ಸ್ಟ್ರಾಂಗ್ ಎಲಿಮೆಂಟ್ಸ್ ಜೊತೆ ಫೈಟ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸೊ 2 ಬಲವಾದ ಶಕ್ತಿಗಳ ಮಧ್ಯ ಹೋರಾಟ ಇದು. ಸರಿ ಬಿಡು, ಆ ಕಾರ್ ಎಲ್ಲೆಲ್ಲಿ ಓಡಾಡಿದ್ಯೋ ಎಂಕ್ವೈರಿ ಮಾಡಿದ್ಯಾ? ಮಾಡಿದೆ ಸರ್. ಜೈ ಅವ್ರ ಕಾರು ಈ ಸುತ್ತಮುತ್ತ ಯಾವ ಟೋಲ್ ಗೇಟಲ್ಲೂ ಎಂಟರ್ ಆಗಿಲ್ಲ ಸರ್. ಎಲ್ಲ ಜಾಗದಲ್ಲೂ ನಮ್ಮವ್ರನ್ನ ಮಫ್ತಿಲಿರೋಕೆ ಹೇಳಿದ್ದೀನಿ ಸರ್. ಅಷ್ಟಕ್ಕೂ ಕಾರು ಈ ಊರಿನ ಗಡಿನೇ ದಾಟಿಲ್ಲ ಅಂತ ನಮ್ಮವ್ರು ಹೇಳ್ತಿದ್ದಾರೆ ಸರ್. ಅಂದ್ರೆ ಜೈ ಇಲ್ಲೇ ಇದೇ ಊರಲ್ಲಿದ್ದಾನೆ ಅಂತ ಆಯ್ತು. ಗುಡ್ ಇನ್ಫಾರ್ಮೇಶನ್ ಸ್ವಾಮಿ, ಗುಡ್ ಇನ್ಫಾರ್ಮೇಶನ್. 6ನೇ ಬೀದಿಲಿ 400 ಮನೆಯೊಳಗೆ 2,000ಕ್ಕೂ ಹೆಚ್ಚು ಜನಸಂಖ್ಯೆ, ಒಂದು ದೇವಸ್ಥಾನ, ಸ್ವಾಮೀಜಿ ಚಲುವಯ್ಯ. ಅಭಿ, ದಿವ್ಯಾ, ಮನೆ ಒಳಗೆ ಹೋಗೋಣ. ಬನ್ನಿ ಬನ್ನಿ. ನಿಂತ್ಕೊಳ್ಳಿ. ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೆ ನನ್ನ ಹಾಗೆ ನೋಡ್ತಿದ್ಯಾ? ಅದು ಏನಂದ್ರೆ ಅದೇನಿಲ್ಲಮ್ಮ, ನೀನ್ ಅಂದವಾಗಿದ್ಯಾ ಅಲ್ವಾ? ಅವಳು ಕೂಡ ದೊಡ್ಡವಳಾದ್ಮೇಲೆ ನಿನ್ ಹಾಗೆ ಇರ್ಬೇಕು ಅಂತ ಆಸೆ ಪಡ್ತಿದ್ದಾಳೇನೋ. ಅದು ಆಸೆ ತರ ಅನಿಸ್ತಿಲ್ಲ, ಯಾವುದೋ ಅನುಮಾನದ ಹಾಗೆ ಅನಿಸ್ತಿದೆ. ಚೆನ್ನಾಗಿ ಹೇಳಿದ್ಯಮ್ಮ, ಕರೆಕ್ಟ್ ಆಗಿ ಗೆಸ್ ಮಾಡಿದೆ.
ಏನ್ ಗೆಸ್ ಮಾಡೋದು? ಗೆಸ್ ಮಾಡೋದು ಅಂದ್ರೆ ದಿವ್ಯಾ ನೋಡ್ತಿರೋದನ್ನ ನೀನ್ ಚೆನ್ನಾಗಿ ಗಮನಿಸಿದ್ಯಾ ಅಂತ ಹೇಳ್ತಿದಾರಮ್ಮ. ನೀನು ನನ್ನೇನೋ ಕೇಳ್ಬೇಕು ಅನ್ಕೋತಿದ್ಯಾ ಅಲ್ವಾ? ಏನೋ ನಿನಗೂ ಏನಾದ್ರೂ ಡೌಟ್ಸ್ ಇದೆಯಾ? ಇದೆ. ಏನದು? ಇದೆ ಅಂದೆ, ಹೇಳ್ತೀನಿ ಅನ್ನ. ಚೋಟುದ್ದ ಇಲ್ಲ? ಯಾಕೋ ನಿನಗಿಷ್ಟು ಪೊಗರು? ಎಲ್ಲ ಅವನ ಚಿಕ್ಕಮ್ಮನ ಬುದ್ಧಿನಮ್ಮ. ಆ ಪೊಗರು ಎಲ್ಲಿಗೆ ಹೋಗತ್ತೆ?